ರಾಜ್ಯದ ವಸತಿ ಯೋಜನೆಯಲ್ಲಿ ಭಾರಿ ದೊಡ್ಡ ಗೋಲ್ಮಾಲ್ ಆಗ್ತಾ ಇದೆ. ಹೀಗಂತ ಆರೋಪ ಮಾಡ್ತಾ ಇರುವಂತದ್ದು ಯಾವುದೇ ವಿಪಕ್ಷದ ನಾಯಕರಲ್ಲ ಅಥವಾ ವಿಪಕ್ಷದ ಪ್ರಮುಖ ಘಟಾನುಘಟಿಗಳಲ್ಲ. ಬದಲಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರೇ ನೇರವಾಗಿ ಕಾಂಗ್ರೆಸ್ ಸರ್ಕಾರದ ಅಧಿಕಾರಿಗಳು, ಇನ್ಫ್ಯಾಕ್ಟ್ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳು ಹಾಗೂ ಅವರ ಆಪ್ತ ಸಚಿವರಿಗೆ ಅಥವಾ ಆಪ್ತ ಸಹಾಯಕರಿಗೆ ಈ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಅತ್ಯಂತ ಪ್ರಮುಖವಾಗಿ ಹೇಳುವಂಥ ವಿಚಾರ ಅಂದರೆ ವಸತಿ ಯೋಜನೆಗಳಲ್ಲಿ ದುಡ್ಡು ಕೊಟ್ಟರೆ ಮಾತ್ರ ಕೆಲಸ ಆಗತ್ತೆ ಅನ್ನುವಂಥ ಶಾಸಕ BR ಪಾಟೀಲ್ ಅವರ ಆಡಿಯೋ ಈಗ ಸಾಕಷ್ಟು ದೊಡ್ಡ ಪ್ರಮಾಣದ ಚರ್ಚೆಗೆ ಕಾರಣವಾಗ್ತಾ ಇದೆ. ಇದನ್ನೇ ಬಳಸಿಕೊಂಡು ಬಿಜೆಪಿ ಮತ್ತು JDS ನಾಯಕರು ಕಾಂಗ್ರೆಸ್ ಸರ್ಕಾರವನ್ನು ಹಿಗ್ಗಾಮುಗ್ಗಾ ಹಿಣ್ತಾ ಇದ್ದಾರೆ. ಇದರ ಜೊತೆಗೆ ಜಮೀರ್ ಅಹಮದ್ ಖಾನ್ ಕೂಡ ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವುದು ಕೂಡ ಹೊಸ ಅಲಾಟ್ಮೆಂಟ್ ಮಾಡ್ತಾ ಇಲ್ಲ, ಬದಲಾಗಿ ಕ್ಯಾನ್ಸಲೇಷನ್ ಆಗಿರುವಂಥ ಮನೆಗಳಿಗೆ ಕೊಡ್ತಾ ಇದ್ದೀವಿ, ಈ ಆಡಿಯೋಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ವಿಪಕ್ಷಗಳು ಮಾತ್ರ ಅದನ್ನು ಸದ್ಯಕ್ಕೆಂತೂ ಬಿಡುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. राजीव गांधी हाउसिंग कॉर्पोरेशन में जो लोग जाके पैसा देते हैं उनको घर मिला है। हो रहा है क्या, धंधा हो रहा है क्या? मैं अपने सरकार को ऊपर इल्जाम कैसे लगाता हूँ? जो मेरा लेटर भेजा था वो नहीं हुआ, वो पैसा दे के लेके आए घर मकान। अब हमारी इज्जत क्या रहेगा? BR ಪಾಟೀಲ್ ಹೇಳಿರುವಂತದ್ದು 100% ಸತ್ಯ. ಇವತ್ತು ಭ್ರಷ್ಟಾಚಾರ ಮುಗಿಲು ಮುಟ್ಟಿರ್ತಕ್ಕಂಥದ್ದು ಅದೇನು ಆಶ್ಚರ್ಯ ನಮಗೆ. ಲಂಚ ಪಡೆದು ವಸತಿ ಇಲಾಖೆಯಲ್ಲಿ ಮನೆಗಳ ಹಂಚಿಕೆ. ಕಾಂಗ್ರೆಸ್ ಶಾಸಕ BR ಪಾಟೀಲ್ ಆಡಿಯೋ ಬಾಂಬ್. राजीव गांधी हाउसिंग कॉर्पोरेशन में जो लोग जाके पैसा देते हैं उनको घर मिला है। सब ये लास्ट टाइम आप बोले थे। सुनिए ये हो रहा है क्या, धंधा हो रहा है क्या? ವಸತಿ ಇಲಾಖೆಯಡಿ ಮನೆಗಳ ಹಂಚಿಕೆಯಡಿ ಮುಸ್ಲಿಮರಿಗೆ 15% ಮೀಸಲಾತಿ ಹೆಚ್ಚಳ ರಾಜಕೀಯ ಕೋಲಾಹಲ ಎಬ್ಬಿಸಿದೆ. ಇದರ ನಡುವೆ ವಸತಿ ಯೋಜನೆಯಡಿ ಮನೆಗಳ ಹಂಚಿಕೆಯಲ್ಲಿ ಭಾರಿ ಹಗರಣ ಆರೋಪ ಕೇಳಿಬಂದಿದೆ. ಯೋಜನಾ ಆಯೋಗದ ಉಪಾಧ್ಯಕ್ಷರು ಆಗಿರೋ ಕಾಂಗ್ರೆಸ್ ಶಾಸಕ BR ಪಾಟೀಲ್ ಇಂಥದ್ದೊಂದು ಬಾಂಬ್ ಸಿಡಿಸಿದ್ದಾರೆ. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ ಜೊತೆಗೆ ಮಾತನಾಡಿರೋ ಈ ಆಡಿಯೋ ವೈರಲ್ ಆಗಿದ್ದು ರಾಜ್ಯ ಸರ್ಕಾರವನ್ನ ಮುಜುಗರಕ್ಕೆ ದೂಡಿದೆ. मैं अपने सरकार को ऊपर इल्जाम कैसे लगाता हूँ? मैं जो तजुर्बा आया है, जो पैसा दिया है उसको घर मिला है। नहीं सर, ऐसा हो ही नहीं सकता सर, क्योंकि घर ही नहीं है तो देंगे कहाँ से सर? ನಾನು ಶಿಫಾರಸು ಪತ್ರ ನೀಡಿದ್ರೂ ಯಾವುದೇ ಕಿಮ್ಮತ್ತು ಕೊಟ್ಟಿಲ್ಲ. ಫಲಾನುಭವಿಗಳಿಂದ ಹಣ ಪಡೆದು ಮನೆ ಹಂಚಿಕೆ ಮಾಡಲಾಗ್ತಿದೆ. ಈ ಮಾಹಿತಿ ಬಹಿರಂಗಪಡಿಸಿದ್ರೆ ಇಡೀ ಸರ್ಕಾರವೇ ಅಲ್ಲಾಡುತ್ತೆ. ನಮ್ಮ ಸರ್ಕಾರವನ್ನೇ ದೂರಲು ಬೇಸರವಾಗ್ತಿದೆ ಅಂದಿರೋ ಪಾಟೀಲ್ ತಮ್ಮದೇ ಕ್ಷೇತ್ರದ ಮುನ್ನಳ್ಳಿ ಗ್ರಾಮದಲ್ಲಿ 200 ಮನೆಗಳ ಫಲಾನುಭವಿಗಳಿಂದ ಲಂಚ, ದಂಗಾಪುರ ಗ್ರಾಮದಲ್ಲಿ 200 ಮನೆಗಳ ಫಲಾನುಭವಿಗಳಿಂದ ಲಂಚ, ದರ್ಗಾ ಶಿರೂರಿನಲ್ಲಿ 100 ಫಲಾನುಭವಿಗಳಿಂದ ಲಂಚ ಪಡೆದಿದ್ದಾರೆ. ಒಟ್ಟು 900 ಮನೆಗಳ ಹಂಚಿಕೆಗೆ ಲಂಚ ಪಡೆಯಲಾಗಿದೆ ಅಂತ ಆರೋಪಿಸಿದ್ದಾರೆ. किसी को बोला नहीं, जो मेरा लेटर भेजा था वो नहीं हुआ, वही लेटर ग्राम पंचायत के चेयरमैन मेरे पास से लेके गए और पैसा दे के लेके आए घर मकान। अब हमारी इज्जत क्या रहेगा? ಈ ಆರೋಪಕ್ಕೆ ಸ್ಪಷ್ಟನೆ ಕೊಡೋದಕ್ಕೆ ಮಾತ್ರ BR ಪಾಟೀಲ್ ಹಿಂದೇಟು ಹಾಕಿದ್ದಾರೆ. TV9 ನಿರಂತರವಾಗಿ ಸಂಪರ್ಕಿಸಿದ್ರು BR ಪಾಟೀಲ್ ಕೈಗೆ ಸಿಕ್ಕಿಲ್ಲ. ಇನ್ನೊಂದೆಡೆ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ ಆಡಿಯೋ ವೈರಲ್ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. TV9 ಜೊತೆಗೆ ಮಾತನಾಡಿದ ಅವರು, ನಿನ್ನೆ ಸಂಜೆ ಮಾತನಾಡಿರೋ ಆಡಿಯೋ ಎಲ್ಲಾ ಕಡೆ ವೈರಲ್ ಆಗಿದೆ. ಶಾಸಕರು ಏನೇ ಇದ್ರೂ ನನಗೆ ನೇರವಾಗಿ ಹೇಳಿದ್ರೆ ಆಗ್ತಿತ್ತು. ಆಡಿಯೋ ವೈರಲ್ ಮಾಡೋ ಅವಶ್ಯಕತೆ ಇದ್ದಿಲ್ಲ. ಇದನ್ನ ಸಚಿವ ಜಮೀರ್ ಅವರ ಗಮನಕ್ಕೂ ತಂದಿರೋದಾಗಿ ಹೇಳಿದ್ದಾರೆ. ಕೈ ಶಾಸಕ BR ಪಾಟೀಲ್ ಆರೋಪ ವಿಪಕ್ಷಗಳಿಗೆ ಅಸ್ತ್ರವಾಗಿದೆ. ಪ್ರತಿಪಕ್ಷ ನಾಯಕ R ಅಶೋಕ್ ಟ್ವೀಟ್ ಮಾಡಿದ್ದು, ಕಾಂಗ್ರೆಸ್ ಸರ್ಕಾರದಲ್ಲಿ ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ 1 ಆಗಿದೆ. ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ನೀಡಿದ್ದ ಹೇಳಿಕೆಗೆ ಪುಷ್ಟಿ ನೀಡುವಂತೆ ಕೈ ಶಾಸಕ BR ಪಾಟೀಲ್ ಆರೋಪಿಸಿದ್ದಾರೆ. ಸ್ವಪಕ್ಷದ ಶಾಸಕರೇ ಭ್ರಷ್ಟಾಚಾರದ ಬಗ್ಗೆ ಆರೋಪ ಮಾಡ್ತಿರುವಾಗ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ಗೆ ತಮ್ಮ ಸ್ಥಾನದಲ್ಲಿ ಮುಂದುವರಿಯೋ ಯಾವ ನೈತಿಕತೆ ಉಳಿದಿದೆ ಅಂತ ಪ್ರಶ್ನಿಸಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಅಂತ ಯಡಿಯೂರಪ್ಪ ವಿಜಯೇಂದ್ರ ಕಿಡಿಕಾರಿದ್ದು ಆಡಿಯೋ ಲೀಕ್ ಆಗಿದ್ದು ಆಶ್ಚರ್ಯವೇನಿಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. BR ಪಾಟೀಲ್ ಹೇಳಿರುವಂತದ್ದು 100% ಸತ್ಯ. ನಾನು ಅದನ್ನೇ ಈಗ ನಿಮ್ಗೆ ಹೇಳಿದ್ದು, ಹಣ ಕೊಡದೆ ದುಡ್ಡು ಕೊಡದೆ ಯಾವುದೇ ಕೆಲಸ ಆಗೋದಿಲ್ಲ ಅನ್ನೋಂಥದ್ದು ಸಾಬೀತಾಗಿದೆ. ಬಡವರು ಮನೆ ಬೇಕು ಅಂದರೂ ಸಹ ದುಡ್ಡು ಕೊಟ್ಟೆ ಮನೆ ತಗೊಳ್ಳುವಂಥ ದುಸ್ಥಿತಿ ಬಂದಿದೆ ನಾನು ಹೇಳ್ತಾ ಇಲ್ಲ.
ಸ್ವತಃ BR ಪಾಟೀಲ್ ಹೇಳಿದ್ದಾರೆ. ಇವತ್ತು ಭ್ರಷ್ಟಾಚಾರ ಮುಗಿಲು ಮುಟ್ಟಿರ್ತಕ್ಕಂಥದ್ದು ಸ್ವತಃ ಆಡಳಿತ ಪಕ್ಷದ ಶಾಸಕರೇ ಇದನ್ನ ಬಹಿರಂಗಪಡಿಸಿದ್ದಾರೆ. ಅದೇನು ಆಶ್ಚರ್ಯ ಅನ್ನೋದು ನಿಮಗೆ? BR ಪಾಟೀಲ್ ಮತ್ತೆ ಆಶ್ಚರ್ಯವ ನಿಮಗೆ ಅಂತ ಕೇಳ್ತೀನಿ. ನಡೀತಾ ಇದೆ, ಅದ್ರ ನಿರಂತರವಾಗಿ ನಡೀತಾ ಇದೆ. ಪರ್ಸೆಂಟೇಜ್ಗಳು, ಸೈಟ್ಗಳು ಕೊಡಬೇಕಾದ್ರೆ, ದುಡ್ಡು ಕೊಡಬೇಕಾದ್ರೆ ಎಲ್ಲಾ ರೀತಿಯಲ್ಲೂ ಪರ್ಸೆಂಟೇಜ್ ಎಲ್ಲಾ ಇಲಾಖೆಯೂ ನಡೀತಿದೆ. ಇನ್ನೊಂದೆಡೆ DCM DK ಶಿವಕುಮಾರ್ BR ಪಾಟೀಲ್ ಆಡಿಯೋ ವೈರಲ್ ವಿಚಾರ ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಹಣ ಕೊಟ್ರೆ ಮಾತ್ರ ವಸತಿ ಹಂಚಿಕೆ ಆಗ್ತದೆ ಅಂತ BR ಪಾಟೀಲ್ ಗಂಭೀರ ಆರೋಪ ಮಾಡಿದ್ದಾರೆ ಸರ್. ಆಡಿಯೋ ನನಗೆ ಗೊತ್ತಿಲ್ಲಪ್ಪ, ಹಣ ಕೊಟ್ರೆ ಮಾತ್ರ ವಸತಿ ಹಂಚಿಕೆ ಆಗ್ತದೆ ಅಂತ BR ಪಾಟೀಲ್ ಗಂಭೀರ ಆರೋಪ ಮಾಡಿದ್ದಾರೆ ಸರ್. ಆಡಿಯೋ ನನಗೆ ಗೊತ್ತಿಲ್ಲಪ್ಪ. ಅದೇನೇ ಇರ್ಲಿ, BR ಪಾಟೀಲ್ ತಮ್ಮದೇ ಸರ್ಕಾರವನ್ನ ಮುಜುಗರಕ್ಕೀಡು ಮಾಡ್ತಿರೋದು ಇದೇ ಮೊದಲಲ್ಲ. ಸರ್ಕಾರ ರಚನೆಯ ಸಂದರ್ಭದಲ್ಲಿ ಸಚಿವಾಕಾಂಕ್ಷಿಯಾಗಿದ್ದ ಇವರು ಅಪಸ್ವರ ಎತ್ತಿದ್ರು. ಇವರ ನೇತೃತ್ವದಲ್ಲೇ 50ಕ್ಕೂ ಹೆಚ್ಚು ಶಾಸಕರಿಂದ ಅಸಮಾಧಾನ ಪತ್ರ ಸಿಎಂ ಕೈ ತಲುಪಿತ್ತು. ಬಳಿಕ ಸಿಎಂ ಸಲಹೆಗಾರರಾಗಿ ನೇಮಕಗೊಂಡಿದ್ರು. ಸಿಎಂ ಸಲಹೆಗಾರರಾಗಿದ್ದಾಗಲೂ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ಬಹಿರಂಗ ಅಸಮಾಧಾನ ಹೊರಹಾಕಿದ್ರು. ನಂತರ ದಿಢೀರ್ ಸಿಎಂ ಸಲಹೆಗಾರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಬಳಿಕ ಯೋಜನಾ ಆಯೋಗದ ಅಧ್ಯಕ್ಷ ಸ್ಥಾನ ನೀಡಲಾಗಿತ್ತು. ಈಗ ಮತ್ತೆ ವಸತಿ ಯೋಜನೆ ವಿಚಾರದಲ್ಲಿ ಸ್ವಪಕ್ಷದ ವಿರುದ್ಧ ಅಕ್ರಮದ ಬಾಂಬ್ ಸಿಡಿಸಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ TV9 ಜೊತೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಮಾತನಾಡಿದ್ದು, ನಾವು ಯಾವುದೇ ಹೊಸ ಮನೆ ಹಂಚಿಕೆ ಮಾಡ್ತಾ ಇಲ್ಲ, ಇದು ಸ್ಥಳೀಯ ಪಂಚಾಯಿತಿ ಮಟ್ಟದಲ್ಲಾಗೋ ಪ್ರಕ್ರಿಯೆ. ಶಾಸಕರು ಪತ್ರ ಕೊಟ್ರೆ ಅಧಿಕಾರಿಗಳು ಕ್ರಮ ಕೈಗೊಳ್ತಾರೆ ಅಂತ ಹೇಳಿದ್ದಾರೆ. ಅದೇನೇ ಇರಲಿ, ಸ್ವಪಕ್ಷದ ಶಾಸಕರೇ ವಸತಿ ಯೋಜನೆಯಲ್ಲಿ ಲಂಚಾವತಾರದ ಆರೋಪ ಮಾಡಿರೋದು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.